ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾನು ಹೊಸ ಟಾಪಿಕ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಆ ಮಾಹಿತಿ ಹೇಗಿದೆ ಅಂತಂದರೆ, ಎಸ್ಪೆಷಲಿ ಫಾರ್ PSI ಎಕ್ಸಾಮ್ಸ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇಲ್ಲಿ ಏನಿರ್ತದೆ ಅಂತಂದರೆ ಟ್ರಾನ್ಸ್ಲೇಟಿಂಗ್ ಅಂತ ಇರುತ್ತೆ. ಇಲ್ಲಿ ಒಂದು 10 ಮಾರ್ಕ್ಸಂದು ಟ್ರಾನ್ಸ್ಲೇಟಿಂಗ್ ಅಂತ ಇರುತ್ತೆ. ಒಂದು ಕನ್ನಡದಿಂದ ಇಂಗ್ಲಿಷ್ ಮಾಡೋದು, ಇನ್ನೊಂದು ಇಂಗ್ಲಿಷ್ನಿಂದ ಕನ್ನಡ ಮಾಡೋದು. ಅದು 10 ಮಾರ್ಕ್ಸು, ಇದು 10 ಮಾರ್ಕ್ಸು, ಅಂದರೆ 20 ಮಾರ್ಕ್ಸಿಂದು ಬರೀ ಟ್ರಾನ್ಸ್ಲೇಟಿಂಗ್ದಲ್ಲೇ ಇರುತ್ತೆ. ಅದರ ಸಲುವಾಗಿ ಯಾವ ರೀತಿಯಾಗಿ ಕ್ವಶನ್ ಕೇಳ್ತಾರೆ, PSI ಎಕ್ಸಾಮ್ದಲ್ಲಿ ಯಾವ ರೀತಿಯಾಗಿ ಕ್ವಶನ್ ಕೇಳ್ತಾರೆ, ಯಾವ ರೀತಿಯಾಗಿ ಟ್ರಾನ್ಸ್ಲೇಟಿಂಗ್ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಇದೆ. ಇಲ್ಲಿ ನಾನು ಒಂದು ಟಾಪಿಕ್ ತಗೊಂಡಿನಿ. ಇಲ್ಲೊಂದು ಟಾಪಿಕ್ ತಗೊಂಡಿನಿ. ಆ ಟಾಪಿಕ್ ಹೇಗಿದೆ ಅಂತಂದ್ರೆ, ಇಲ್ಲಿ ಒಬ್ಬರು ಮಹಿಳೆ ಇದ್ದಾರೆ. ಬಾಸ್ಮತಿ ಗಾರ್ಗೈ ಅಂತ ಒಬ್ಬ ಮಹಿಳೆ. ಅದು ಹೀಗೆ ಟ್ರಾನ್ಸ್ಲೇಟಿಂಗ್ ಹೋಗೋದಕ್ಕಿಂತ ಮುಂಚೆ 1 ಮಿನಿಟ್ ಸ್ವಲ್ಪ ಅವ್ರ ಬಗ್ಗೆ ನಾನು ಹೇಳ್ತೀನಿ. ಬಾಸ್ಮತಿ ಗಾರ್ಗೈ ಅನ್ನುವಂಥ ಒಬ್ಬರು ಮಹಿಳೆ. ಅವರು ಸಾಧಾರಣ ಮಹಿಳೆ ಅಲ್ಲ, ಒಬ್ಬ ಸಾಧಕಿ. ಅವ್ರು ಏನ್ ಸಾಧನೆ ಮಾಡಿದ್ದಾರೆ ಅಂತಂದ್ರೆ, ಅವ್ರು ಮುಖ್ಯ ಅಂತಂದ್ರೆ ಜಾರ್ಖಂಡ್ ರಾಜ್ಯದ ಲಾಂಜರಿ ಎಂಬ ಹಳ್ಳಿಯವರು, ಕುಗ್ರಾಮದ ಹಳ್ಳಿಯವರು. ಆ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಂತ ಒಬ್ಬ ಮಹಿಳೆ. ಅವರು ಬಾಸ್ಮತಿ ಅಂತ ಅವ್ರ ಹೆಸರು. ನಾವು ಹೆಸರು ಕೇಳಿದ ತಕ್ಷಣ ನಮಗೊಂಥರ ಅನ್ನಿಸ್ತದೆ, ಏನು ಬಾಸ್ಮತಿ ಅಂದ್ರೆ ಏನಪ್ಪ, ಎಂತ ಹೆಸರು ಇಟ್ಕೊಂಡಿರಲ್ಲ. ಬಾಸ್ಮತಿ ಅನ್ನೋದು ನಮ್ಮ ಭಾಗದಲ್ಲಿ ಕೇಳಿದ್ರೆ ಒಂದು ಅಕ್ಕಿಗೆ ಹೆಸರು, ರೈಸಿಗೆ ಕರಿತೀವಿ ನಾವು, ಬಾಸ್ಮತಿ ಅಕ್ಕಿ ಅಂತ ಕರಿತೀವಿ. ಆದ್ರೆ ನಮಗೆ ಒಂಥರ ಆ ಹೆಸರು ಏನೋ ಅನಿಸಿದ್ರು ಕೂಡ ಅದರ ರಿಯಲ್ ಮೀನಿಂಗ್ ಏನಿದೆ ಅಂದ್ರೆ, ಆ ಬುಡಕಟ್ಟು ಜನಾಂಗದಲ್ಲಿ ಆ ಒಂದು ಬಾಸ್ಮತಿ ಅನ್ನುವಂಥದಕ್ಕೆ ಅದಕ್ಕೆ ಏನಂತಂದ್ರೆ, ಏನಂತಾರೆ ಬಾಸ್ಮತಿಗೆ ಅಂತಂದ್ರೆ ಪರಿಮಳ ಅಂತಾರೆ, ಸುಹಾಸನೆ. ನಾವ್ ಹೆಂಗಿರ್ಲಿ ಪರಿಮಳ, ಸುಹಾಸಿನಿ ಅಂತ ಹೆಸರು ಇಟ್ಟಿರ್ತೀವಲ್ಲ, ಅದೇ ರೀತಿಯಾಗಿ ಅಲ್ಲಿ ಬಾಸ್ಮತಿ ಅಂತ ಕರಿತೀವಿ ಅಂತ ನೋಡಿ. ಈವನ್ ಹಳ್ಳಿಗಾಡಿನವರಾದ್ರೂ ಕೂಡ ಎಷ್ಟು ಬ್ಯೂಟಿಫುಲ್ ಆದಂತ ಹೆಸರಿಟ್ಟಿದ್ದಾರೆ ಅಂತ ಅದು ಒಂದು ಬಹಳ ಕುಗ್ರಾಮ. ಅದು ಅಲ್ಲಿ ಏನಿಲ್ಲ, ಕುಡಿಲಕ್ ನೀರಿಲ್ಲ, ಇರ್ಲಕ್ ಜಾಗ ಇಲ್ಲ, ಹೊಟ್ಟೆ ತುಂಬಾ ಊಟ ಇಲ್ಲ. ಅಂತ ಒಂದು ಕುಗ್ರಾಮದ ಒಂದು, ನಮ್ಮಲ್ಲಿ ತಾಂಡ ಅಂತೀವಲ್ಲ, ಎಲ್ಲ ಗುಡ್ಡದಾಗ ಇರ್ತಾವಲ್ಲ, ತಾಂಡ ಅಂತ ಇರ್ತವಲ್ಲ, ಆ ರೀತಿಯಾದಂತ ಒಂದು ಪ್ರದೇಶ. ಆ ಪ್ರದೇಶದಲ್ಲಿ ಈ ಒಂದು ಮಹಿಳೆ ಏನ್ ಮಾಡ್ತಾಳೆ ಅಂತಂದ್ರೆ, ಅಲ್ಲಿ ಒಂದು ಶಾಲೆ ತೆಗಿತಾಳೆ. ತಾನು ಒಂದು ಕಷ್ಟಪಟ್ಟ ಒಂದು ಶಾಲೆ ತೆಗೆದು ಏನ್ ಮಾಡ್ತಾಳೆ ಅಂದ್ರೆ, ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಹಂಚುತ್ತಾಳೆ. ಇದು ದೊಡ್ಡ ಒಂದು ಸಾಧನೆ ಮಾಡ್ತಾಳೆ. ಆ ಸಂಸ್ಥೆ ದೊಡ್ಡ ಸಂಸ್ಥೆಯಾಗಿ ಬೆಳೀತದೆ. ಬೆಳೆದ ನಂತರ ಇತ್ತೀಚೆಗೆ ನಮ್ಮ ಬೆಂಗಳೂರಿನಲ್ಲಿ MES ಕಾಲೇಜ್ ಅಂತ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಆ ಕಾಲೇಜಿನಲ್ಲಿ ಒಬ್ರು ರಣಧೀರ್ ರೆಡ್ಡಿ ಅಂತ ಒಬ್ರು ಪ್ರಿನ್ಸಿಪಲ್ ಸರ್ ಇದ್ದಾರೆ. ಅವ್ರೇನ್ ಮಾಡಿದ್ರು, ಆ ಮಹಿಳೆಯನ್ನ ಕರೆದಗಿಸಿ ಸನ್ಮಾನ ಮಾಡಿದ್ರು. ಆ ಸನ್ಮಾನ ಮಾಡಿದಾಗಲಿ ಪತ್ರಕರ್ತರು ಏನ್ ಮಾಡಿದ್ರು, ಅವ್ರಿಗೆ ಇಂಟರ್ವ್ಯೂ ತಗೊಂಡಿಗೆಸಿ ಈ ಒಂದು ಘಟನೆಯನ್ನ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ವರದಿ ಆಯ್ತು. ಆ ವರದಿಯಾದಂತ ಲೇಖನದ ಒಂದು ಪ್ಯಾರಾಗ್ರಾಫ್ ನಾನು ತಗೊಂಡೇನಿ. ಯಾಕಂದ್ರೆ PSI ಎಕ್ಸಾಮ್ದಲ್ಲಿ ಹೆಂಗಿರ್ತಾವಂದ್ರೆ, ಸಾಧಕರ ಬಗ್ಗೆ ಕೇಳ್ತಾರೆ, ಕಲೆ, ಸಾಹಿತ್ಯ, ಸಂಸ್ಕೃತಿ, ಇತಿಹಾಸ, ಇದಕ್ಕೆ ಸಂಬಂಧಪಟ್ಟಂತದ ಮೇಲೆ ಹೆಚ್ಚು ಕ್ವಶನ್ ಕೇಳ್ತಾರೆ. ಅದರ ಸಲುವಾಗಿ ಈ ಸಾಧಕಿಯ ಬಗ್ಗೆ ನಾನೊಂದು ಪ್ಯಾರಾಗ್ರಾಫ್ ಆರಿಸ್ಕೊಂಡಿನಿ. ಈಗ ನಾವು ಮುಖ್ಯವಾಗಿ ಈ ವಿಷಯಕ್ಕೆ ಬರೋಣ. ಟ್ರಾನ್ಸ್ಲೇಟಿಂಗ್, ಹೌ ಟು ಟ್ರಾನ್ಸ್ಲೇಟ್ ಫ್ರಮ್ ಕನ್ನಡ ಟು ಇಂಗ್ಲಿಷ್ ಆರ್ ಇಂಗ್ಲಿಷ್ ಟು ಕನ್ನಡ. ನಾನು ಹೇಳಿದ್ದೀನಿ 10 ಮಾರ್ಕ್ಸ್ ಅಂತ ಇರುತ್ತೆ. ಕನ್ನಡದಿಂದ ಇಂಗ್ಲಿಷ್ ಮಾಡಿದ್ರೆ 10 ಮಾರ್ಕ್ಸ್, ಇಂಗ್ಲಿಷಿಂದ ಕನ್ನಡ ಮಾಡಿದ್ರೆ 10 ಮಾರ್ಕ್ಸ್. ಇದು ಭಾರಿ ಈಜಿ ಇರುತ್ತೆ. ಆಕ್ಚುಲಿ ಟ್ರಾನ್ಸ್ಲೇಟಿಂಗ್ ಮಾಡೋದು ಬಹಳ ಈಜಿ ಇರುತ್ತೆ. ಆದ್ರೆ ನಮ್ಮ ಭಾಗದ ಜನರು ಏನಿರ್ತಾರೆ ಅಂತಂದ್ರೆ, ಶಬ್ದಗಳ ಕೊರತೆ, ವೊಕ್ಯಾಬ್ಯುಲರಿ ಡೆಫಿಷಿಯನ್ಸಿ ಇರ್ತದೆ ಅವ್ರಿಗೆ. ಆ ಒಂದು ಇದರ ಆಮೇಲೆ ಯಾವ ರೀತಿ ವಾಕ್ಯ ರಚನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇರಲ್ಲ. ಅಂದ್ರೆ ಟೆನ್ಸಸ್ ಬಗ್ಗೆ ಮಾಹಿತಿ ಇರಲ್ಲ, ಅಥವಾ ಶಬ್ದಗಳ ಮಾಹಿತಿ ಬಗ್ಗೆ ಇರಲ್ಲ. ಆ ಒಂದು ದೃಷ್ಟಿಯಿಂದ ಇಲ್ಲಿ ಬಹಳಷ್ಟು ಜನರು ಮಾರ್ಕ್ಸ್ ಅನ್ನ ಕಳ್ಕೊಂತಾರೆ. ಆ ಮಾರ್ಕ್ಸ್ ಗಳನ್ನ ಹೆಚ್ಚಿಗೆ ತಗೋಬೇಕಂದ್ರೆ ಈ ರೀತಿಯಾದಂತಹ ಪ್ಯಾರಾಗ್ರಾಫ್ಗಳನ್ನ ನಾವು ಒಂದಷ್ಟು ಸ್ಟಡಿ ಮಾಡಬೇಕು. ಅಂತ ಪ್ಯಾರಾಗ್ರಾಫ್ದಲ್ಲಿ ನಾನು ಇವತ್ತು ಒಂದು ಪ್ಯಾರಾಗ್ರಾಫ್ ಅನ್ನ ಆರಿಸಿಕೊಂಡಿನಿ. ಆ ಪ್ಯಾರಾಗ್ರಾಫ್ ಹೇಗಿದೆ ಅಂತಂದ್ರೆ ನೋಡ್ರಿ, ಫಸ್ಟ್ ನಾನು ಕನ್ನಡದಲ್ಲಿ ಹೇಳ್ತೀನಿ,
ಹೇಳಿದ್ನಲ್ಲ, ಬಾಸ್ಮತಿ ಅನ್ನುವಂತ ಮಹಿಳೆ ಸಾಧಕಿ, ಅವರು ಈ ತರ ಹೇಳ್ತಾರೆ. ಏನ್ ಹೇಳ್ತಾರೆ? ನಮ್ಮ ಹಳ್ಳಿ ತುಂಬಾ ದುಸ್ಥಿತಿಯಲ್ಲಿತ್ತು. ನಾನು ಹಳ್ಳಿ ಜನರಿಗೆ ತಮ್ಮ ಮಕ್ಕಳಿಗೆ ಶಾಲೆಗೆ ಕಳುಹಿಸಬೇಕು ಎಂಬ ಪರಿಜ್ಞಾನವಿರಲಿಲ್ಲ. ಅದು ಅವರ ತಪ್ಪಲ್ಲ. ಏಕೆಂದರೆ ಊಟ, ವಸತಿ, ನೀರಿಗೆ ಪರದಾಡುವ ನಮ್ಮ ಜನಾಂಗಕ್ಕೆ, ಅಂದ್ರೆ ಅವ್ರ ಜನಾಂಗಕ್ಕೆ ಶಿಕ್ಷಣದ ಮಹತ್ವದ ತಿಳುವಳಿಕೆ ಇಲ್ಲದೆ ಇರುವುದೇ ಸಹಜ. ಇದು ನನ್ನನ್ನು ಹಗಲು ഇരുಳು ಕಾಡಿತು. ಆ ಮಕ್ಕಳನ್ನು ಕರ್ಕೊಂಡು ಬಂದಿಗಿಸಿ ಶಿಕ್ಷಣ ಕೊಡಬೇಕು, ಕಲಿಸ್ಬೇಕಂದ್ರೆ ನನಗೆ ರಾತ್ರಿ ಹಗಲ ನಿದ್ದೆ ಆಗ್ತಿಲ್ಲ ಅನ್ನುವಂಥ ಮಾತು ಅವ್ರು ಹೇಳ್ತಾರೆ. ಇದು ಹೇಳಿದ್ದನ್ನ ನಾವು ಇದನ್ನ ಟ್ರಾನ್ಸ್ಲೇಟ್ ಮಾಡ್ಬೇಕು. ಇದು ಅವ್ರು ಹೇಳಿದಂತ ಮಾತುಗಳು. ಇದೇ ಮಾತನ್ನ ನಾವು ವಿ ಹ್ಯಾವ್ ಟು ಕನ್ವರ್ಟ್ ದಿಸ್ ಕನ್ನಡ ಇಂಟು ಇಂಗ್ಲಿಷ್. ಹೌ ಟು ಟ್ರಾನ್ಸ್ಲೇಟ್ ಅಂತಂದ್ರೆ ಬಹಳ ಸುಲಭ. ಎಷ್ಟು ಸುಲಭವಾಗಿ ನಾವು ಟ್ರಾನ್ಸ್ಲೇಟ್ ಮಾಡ್ಬೋದು ಅಂತಂದ್ರೆ, ಇಲ್ಲಿ ಏನಂದ್ರೆ ನಮ್ಮ ಹಳ್ಳಿ ತುಂಬಾ ದುಸ್ಥಿತಿಯಲ್ಲಿತ್ತು. ಇಲ್ಲಿ ನೋಡ್ರಿ, ಇಲ್ಲಿ ನೋಡೋದ್ರಲ್ಲಿ ನಮಗೆ ಕೆಲವು ಶಬ್ದಗಳು ಅಷ್ಟೇ ಕಾಣ್ತವೆ. ನಮ್ಮ ಹಳ್ಳಿ ಗೊತ್ತಿದೆ, ಅವರ್ ವಿಲೇಜ್, ಬಹಳ ಈಜಿ. ಅವರ್ ವಿಲೇಜ್ ದುಸ್ಥಿತಿಯಲ್ಲಿತ್ತು, ಇಲ್ಲೇ ಕಷ್ಟ. ಇದಕ್ಕೆ ಪರ್ಯಾಯವಾಗಿಸಿ ಕನ್ನಡ ಇಂಗ್ಲಿಷ್ ವರ್ಡ್ ಹುಡುಕ್ಬೇಕು ನಾವು. ದುಸ್ಥಿತಿ ಅಂದ್ರೆ ಏನು, ಎಲ್ಲಿ ಹುಡುಕ್ಬೇಕು? ನಾವು ಬಹಳ ಗಾಬರಿ ಆಗಿಬಿಡ್ತೀವಿ. ಯಾಕಂದ್ರೆ ಇದಕ್ಕೆ ಮೀನಿಂಗ್ ಸಿಕ್ಕಿರಲ್ಲ ನಮ್ಗೆ. ದುಸ್ಥಿತಿ ಅಂದ ತಕ್ಷಣ ನಮ್ಗೆ ಬಹಳಷ್ಟು ಗಾಬರಿ ಆಗಿಬಿಡ್ತೀವಿ. ದುಸ್ಥಿತಿ ಅಂದ್ರೆ ಏನಿಲ್ಲ, ಒಬ್ಬ ಮನುಷ್ಯ ಇರ್ತಾನೆ, ಮೊದಲು ಶ್ರೀಮಂತ ಇರ್ತಾನೆ, ಆಮೇಲೆ ಏನಾಗ್ತದೆ, ಏನೋ ಒಂದು ಕಾರಣದಿಂದ ಬಡವಾಗಿರ್ತಾನೆ. ಅವ್ನಿಗೆ ಹೇಳ್ತೀವಿ ನಾವು, ಏನಾಯ್ತಪ್ಪ ಅವನ ಸ್ಥಿತಿ ಬಹಳ ದುಸ್ಥಿತಿ ಆಗಿದ್ರಿ ಅಂತ ಹೇಳ್ತೀವಿ. ದುಸ್ಥಿತಿ ಅದನ್ನೇ ಒಂದು ಸಮನಾದಂತ ಅರ್ಥ ಹೇಳಿದಾಗ ದುಸ್ಥಿತಿ ಅಂತ ಅವನು ಏನಂತ ಹಣಕಾಸಿನಿಂದ ಬಹಳಷ್ಟು ಕೆಳಮಟ್ಟಕ್ಕೆ ಬಂದಿರ್ತಾನ ಅವನು. ಅವಾಗ ನಾವು ಹೇಳ್ತೀವಿ ಈಸ್ ಎ ಪೂವರ್ ಅಂತ ಕರಿತೀವಿ. ಅವನ ಸ್ಥಿತಿ ಬಹಳ ದುಸ್ಥಿತಿ ಇದೆ ಅಂತ ಕರಿತೀವಿ. ಆ ದುಸ್ಥಿತಿಗೆ ಅಂತಂದ್ರೆ ಬಹಳ ಬಡವಾಗಿದ್ದಾನೆ ಅಂದ್ರೆ ಪೂವರ್ ಆಗಿದ್ದಾನೆ. ಈ ದುಸ್ಥಿತಿಗೆ ಅರ್ಥನೇ ಪೂವರ್ ಹಾಕ್ಬಿಟ್ರೆ ಸಾಕು. ದೊಡ್ಡ ದೊಡ್ಡ ಶಬ್ದ ಆರಿಸೋದ ಅವಶ್ಯಕತೆ ಇಲ್ಲ. ನಾವು ಏನ್ ಮಾಡ್ಬೇಕಾಗಿದೆ, ಟ್ರಾನ್ಸ್ಲೇಟ್ ಮಾಡ್ಬೇಕಾಗಿದೆ ಅಷ್ಟೇ. ಅವರು KPS ಏನ್ ನೋಡ್ತಾರೆ ನಮ್ಗೆ ಅಂತಂದ್ರೆ, ನಾವು ಯಾವುದೇ ಒಂದು ಭಾಷೆ ಕೊಟ್ರೆ ಇನ್ನೊಂದು ಭಾಷೆದಲ್ಲಿ ಕರೆಕ್ಟ್ ಆಗಿ ಭಾವಾಂತರ ಆಗೋದಿಲ್ಲ ನೋಡ್ತಾರೆ. ಅವ್ರು ಕರೆಕ್ಟ್ ಭಾವಾಂತರ ನೋಡ್ತಾರೆ ಅಂತಿಗಿಸಿ. ಆ ಕರೆಕ್ಟ್ ಭಾವಾಂತರ ಆದ್ರೆ ಸಾಕು. ನಾವು ದೊಡ್ಡ ಲೇಖಕರ ಟೈಪು ದೊಡ್ಡ ಶಬ್ದಗಳನ್ನು ಯೂಸ್ ಮಾಡಿಸಿ ಬರೀ ಅವಶ್ಯಕತೆ ಇಲ್ಲ. ಬಹಳ ಚಿಕ್ಕ ಚಿಕ್ಕ ಶಬ್ದನ ಉಪಯೋಗ ಮಾಡ್ಕೋಬೇಕು ನಾವು. ಯಾಕಂದ್ರೆ ಅವ್ರು ನಮ್ಮನ್ನ ಯಾವ ರೀತಿ ಅಳಿತಾರಂದ್ರೆ, ಯಾವ ರೀತಿ ಅವ್ರು ಅಳಿತಾರಂತಂದ್ರೆ, ನಮ್ಮನ್ನ ಏನ್ ಮಾಡ್ತಾರ ಅಂತಂದ್ರೆ ಇದಕ್ಕೆ ಕರೆಕ್ಟ್ ಆಗ್ಯದ ಇಲ್ಲ ಅಷ್ಟೇ ನೋಡ್ತಾರೆ. ಕನ್ನಡ ಇದ್ರೆ ಇಂಗ್ಲಿಷಿಗೆ ಕರೆಕ್ಟ್ ಟ್ರಾನ್ಸ್ಲೇಟ್ ಆಗ್ಯದಿಲ್ಲ ಫಸ್ಟ್. ಸೆಕೆಂಡ್ ಏನ್ ನೋಡ್ತಾರೆ, ಗ್ರಾಮರ್ ಕರೆಕ್ಟ್ ಆಗಿದೆನಿಲ್ಲ, ಟೆನ್ಸ್ ಕರೆಕ್ಟ್ ಆಗಿದಿಲ್ಲ ನೋಡ್ಕೊತಾರೆ. ಇವೆರಡೇ ನೋಡೋದವ್ರು. ಇಷ್ಟು ನೋಡಿಬಿಟ್ರೆ ಸಾಕು. ಅದ್ರ ಸಲ ನಾವು ದೊಡ್ಡ ಶಬ್ದ ಯೂಸ್ ಮಾಡೋದು ಬೇಡ. ಚಿಕ್ಕ ಶಬ್ದಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ರೆ ಸಾಕು. ಅದಕ್ಕೆ ಒಂದೇ ಶಬ್ದ ತಗೊಂಡ್ರೆ ಅದಕ್ಕೆ ಹಲವಾರು ಮೀನಿಂಗ್ಗಳು ಸಿಗ್ತಾವ. ನಮಗೆ ಬೇಕಾಗಿಲ್ಲ, ನಮ್ಗೆ ಯಾವ್ದು ಬೇಕೋ ಅದನ್ನ ಹಾಕ್ಬೋದು ನಾವು ಅಂತಿಗಿಸಿ. ಇಲ್ಲಿ ನಮ್ಮ ಹಳ್ಳಿ ತುಂಬಾ ದುಸ್ಥಿತಿಯಲ್ಲಿತ್ತು ಅನ್ನೋದಕ್ಕೆ ಇಲ್ಲಿ ಇಂಗ್ಲಿಷ್ನಲ್ಲಿ ನೋಡ್ರಿ, ಅವರ್ ವಿಲೇಜ್ ವಾಸ್ ವೆರಿ ಪುವರ್. ನೋಡ್ರಿ, ದುಸ್ಥಿತಿಯಲ್ಲಿತ್ತು, ಪುವರ್. ಅವರ್ ವಿಲೇಜ್ ವಾಸ್ ವೆರಿ ಪುವರ್. ಹೌದಾ? ಇಲ್ಲಿಂದ ಇಲ್ಲಿಗಾಯ್ತು. ಈಗ ಇಲ್ಲಿಗೆ ಇಷ್ಟು ಮುಗಿತಿ. ಈಗ ನೆಕ್ಸ್ಟ್, ನಮ್ಮ ಹಳ್ಳಿ ಜನರಿಗೆ ತಮ್ಮ ಮಕ್ಕಳಿಗೆ ಶಾಲೆಗೆ ಕಳುಹಿಸಬೇಕು ಎಂಬ ಪರಿಜ್ಞಾನವಿರಲಿಲ್ಲ. ಅದನ್ನೇ ನೋಡ್ರಿ, ಅವರ್ ವಿಲೇಜ್, ನಮ್ಮ ಹಳ್ಳಿ, ಅವರ್ ವಿಲೇಜ್. ಇಲ್ಲಿ ನೋಡ್ರಿ, ಪೀಪಲ್, ಜನರು, ಡು ನಾಟ್ ಹ್ಯಾವ್ ದ ನಾಲೆಜ್ ಟು ಸೆಂಡ್ ದೇರ್ ಚಿಲ್ಡ್ರನ್ ಟು ಸ್ಕೂಲ್. ಇಲ್ಲೇನಿದೆ, ಪರಿಜ್ಞಾನವಿರಲಿಲ್ಲ. ಈ ಪರಿಜ್ಞಾನಕ್ಕೆ ನಾಲೆಜ್, ಈ ಪರಿಜ್ಞಾನಕ್ಕೆ ಏನು, ನಾಲೆಜ್ ಈಕ್ವಲೆಂಟ್ ಆಗಿಸಿ ಇಲ್ಲಿ ನಾಲೆಜ್ ಅಂತಿಗೆಸಿ. ಆಮೇಲೆ ಏನಂತ ಇಲ್ಲಿ ಕಳಿಸಬೇಕು ಅಲ್ಲಕ್ಕೆ ಇಲ್ಲಿ ಸೆಂಡ್ ಹಚ್ಚಿಬಿಟ್ರೆ ಸಾಕು. ಕಳಿಸಬೇಕು ಅನ್ನೋದಕ್ಕೆ ಅರ್ಥ ಕೊಡುತ್ತೆ ಇಲ್ಲಿ. ದೇರ್ ಚಿಲ್ಡ್ರನ್, ಅವರು ಮಕ್ಕಳು ಅಂತ ಹೇಳಿ ಅರ್ಥ ಕೊಡುತ್ತೆ. ನೆಕ್ಸ್ಟ್ ಇಲ್ಲೇನಾಯ್ತು, ಅದು ಒಂದು ಇಲ್ಲಿ ಈ ಪೃಷ್ಠದಿಂದ ಈ ಪೃಷ್ಠ ಇಲ್ಲಿಗಾಯ್ತು. ನೆಕ್ಸ್ಟ್ ಏನಾಯ್ತು, ಅದು ಅವರ ತಪ್ಪಲ್ಲ. ನೋಡ್ರಿ, ಇಟ್ಸ್ ನಾಟ್ ದೇರ್ ಫಾಲ್ಟ್. ಫಾಲ್ಟ್ ಅಂದ್ರೆ ತಪ್ಪು. ಇಟ್ ಇಸ್ ನಾಟ್ ದೇರ್ ಫಾಲ್ಟ್, ಇದು ಅವರ ತಪ್ಪಲ್ಲ ಅಂತ ಹೇಳಿ ಇಲ್ಲಿ ಗೊತ್ತೈತೆ. ಆಮೇಲೆ ಇಲ್ಲೇನು ಬರ್ತದೆ ಅಂತಂದ್ರೆ, ಏಕೆಂದರೆ ಅಲ್ಲಕ್ಕೆ ಬಿಕಾಸ್ ಏನಂತ, ಊಟ, ವಸತಿ, ನೀರಿಗೆ ಪರದಾಡುವ ನಮ್ಮ ಜನಾಂಗಕ್ಕೆ ಶಿಕ್ಷಣದ ಮಹತ್ವದ ತಿಳುವಳಿಕೆ ಇಲ್ಲದೆ ಇರುವುದು ಸಹಜ. ಇಲ್ಲಿ ಅದನ್ನೇ ನಾವು ತಗೊಂಡ್ರೆ, ಬಿಕಾಸ್ ಇಟ್ ಈಸ್ ನ್ಯಾಚುರಲ್ ದಟ್ ಅವರ್ ರೇಸ್ ಅಂದ್ರೆ ಜನಾಂಗ,
ರೇಸ್ ಅಂದ್ರೆ ಏನು? ಕುದುರೆ ರೇಸ್, ಆ ರೇಸ್ ಅಲ್ಲ. ಈ ರೇಸ್ ಅಂದ್ರೆ ಇಲ್ಲಿ ಜನಾಂಗ ರೇಸ್ ವಿಚ್ ಸ್ಟ್ರಗಲ್ಸ್ ಫಾರ್ ಫುಡ್, ಶೆಲ್ಟರ್, ವಾಟರ್. ಫುಡ್, ಶೆಲ್ಟರ್, ವಾಟರ್ ಅಂತಂದ್ರೆ ಊಟ, ವಸತಿ, ನೀರಿಗೆ. ಇಲ್ಲಿ ಫುಡ್ ಅಂತ ಎಸಿ, ಇವೆಲ್ಲ ಅಂತ ಎಸಿ. ಏನಾಯ್ತು ಅಲ್ಲಿ ಮುಂದೆ? ಡಸ್ ನಾಟ್ ನೋ ದಿ ಇಂಪಾರ್ಟೆನ್ಸ್ ಆಫ್ ಎಜುಕೇಶನ್. ಆ ಜನರಿಗೆ ಕುಡಿಲಿಕ್ಕೆ ನೀರಿಲ್ಲ, ಇರ್ಲಿಕ್ಕೆ ಜಾಗ ಇಲ್ಲ, ಆಮೇಲೆ ಏನಿಲ್ಲ, ಆಮೇಲೆ ಊಟ ಇಲ್ಲ, ಹೊಟ್ಟೆ ತುಂಬ ಊಟ ಇಲ್ಲ. ಅಂಥದ್ರಲ್ಲಿ ಶಾಲೆಗೆಲ್ಲಿ ಕಳಿಸ್ಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಪರಿಜ್ಞಾನ ಇರಲಿಲ್ಲ ಅಂತ ಇಲ್ಲಿ ಹೇಳಿಕೊಡ್ತಾರೆ. ಆಮೇಲೆ ಇವ್ರು ಏನ್ ಹೇಳ್ತಾರೆ, ಇಷ್ಟೆಲ್ಲವನ್ನು ನೋಡಿದ ಮೇಲೆ ಆ ಸಾಧಕಿಗೆ ಏನಿಸ್ತಂದ್ರೆ, ಐ ಹಾಂಟೆಡ್ ಏನಂತಂದ್ರೆ, ಐ ಹಾಂಟೆಡ್, ನೋಡ್ರಿ, ಐ ಹಾಂಟೆಡ್ ಮೀ ಡೇ ಅಂಡ್ ನೈಟ್. ನೋಡ್ರಿ, ಐ ಹಾಂಟೆಡ್ ಮೀ ಡೇ ಅಂಡ್ ನೈಟ್. ನನಗೆ ಏನಾಯ್ತಂದ್ರೆ ಇಡೀ ರಾತ್ರಿ ನನಗೆ ಏನಕ್ಕಾಗಲ್ಲ, ನಿದ್ದೆ ಬರಲ್ಲ, ಅದೇ ಚಿಂತೆಯಲ್ಲಿ ಇದ್ದೆ. ಏನ್ ಮಾಡಬೇಕು ಅನ್ನೋದ್ರಲ್ಲಿ ಚಿಂತೆಯಲ್ಲಿ ಇದ್ದೆ. ಈ ರೀತಿಯಾಗಿಸಿ ನಾವು ಟ್ರಾನ್ಸ್ಲೇಟ್ ಅನ್ನ ಈಸಿಯಾಗಿ ಮಾಡ್ಬೋದು. ಈ ರೀತಿ ಏನ್ ಮಾಡ್ತಾರೆ, ಇಲ್ಲಿ PSI ಎಕ್ಸಾಮ್ನಲ್ಲಿ ಈ ಕನ್ನಡ ಕೊಡ್ತಾರೆ, ಯು ಹ್ಯಾವ್ ಟು ಟ್ರಾನ್ಸ್ಲೇಟ್ ದಿಸ್ ಒನ್ ಇಂಗ್ಲಿಷ್. ಒಂದೇಳಿ ಇದು ಕೊಟ್ಟಿದ್ರೆ ಇದನ್ನು ಮಾಡ್ಬೇಕು, ಇದಕ್ಕೆ 10 ಮಾರ್ಕ್ಸ್, ಇದಕ್ಕೆ 10 ಮಾರ್ಕ್ಸ್ ಇರ್ತದೆ. ಈ ತರದ್ದು ಎಕ್ಸಾಮ್ದು PSI ಎಕ್ಸಾಮ್ದಲ್ಲಿ ಕೇಳ್ತಿರ್ತಾರೆ. ಈ ತರದ್ದು ನೀವು ಮತ್ತೆ ಬೇರೆ ಯಾವುದೋ ಒಂದು ಪ್ಯಾರಾಗ್ರಾಫ್ ತಗೊಂಡು ಸ್ಟಡಿ ಮಾಡ್ತಾ ಇದ್ರೆ ನಿಮಗೆ ಈಜಿ ಆಗ್ತದೆ. ಇದು ಕಲಿಬೇಕಂತಂದ್ರೆ ಇನ್ನೂ ಒಂದು ಕೆಲವು ಸ್ಟೆಪ್ಸ್. ಅದಕ್ಕೆ ನೀವು ಏನ್ ಮಾಡ್ಕೋಬೇಕಂತಂದ್ರೆ, ಸ್ವಲ್ಪ ಟೆನ್ಸ್ ಬಗ್ಗೆ ಮಾಹಿತಿ ಇರ್ಬೇಕು, ನಿಮಗೆ ಮಾಹಿತಿ ಇರಬೇಕು. ಆಮೇಲೆ ಏನಂತಂದ್ರೆ ಆ ಟೆನ್ಸ್ದಲ್ಲಿ V1, V2, V3 ಬಗ್ಗೆ ಮಾಹಿತಿ ಇರಬೇಕು. ಆನಂತರ ಶಬ್ದಗಳ ಸಂಗ್ರಹ ಹೆಚ್ಚಬೇಕ್ರಿ. ಇಲ್ಲಿ ಬೇಕಾದ ಏನಂತಂದ್ರೆ ವೊಕ್ಯಾಬ್ಯುಲರಿ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಪ್ರಿಫರೆನ್ಸ್ ಫಾರ್ V1, V2, V3 ದ್ಯಾನ್ ವೊಕ್ಯಾಬ್ಯುಲರಿ. ಇಷ್ಟು ನಾವು ಇಟ್ಕೊಂಡ್ಬಿಡ್ಬೇಕು. ಇಷ್ಟು ಇಟ್ಕೊಂಡು ಬಿಟ್ರೆ ನಮಗೆ ಈ ಟ್ರಾನ್ಸ್ಲೇಷನ್ ಮಾಡ್ಲಿಕ್ಕೆ ಇಷ್ಟ ಆಗ್ತದೆ. ಟೆನ್ಸ್ ಬಗ್ಗೆ ಒಂದಿಷ್ಟು ಮಾಹಿತಿ ಗೊತ್ತಿದ್ರೆ ಸಾಕು, ನಮಗೆ ಆರಾಮಾಗಿ ನಾವು ಇದು ರೀತಿ ಟ್ರಾನ್ಸ್ಲೇಟ್ ಮಾಡಬಹುದು. ಇದಕ್ಕಾಗಿ ನಾವು ಇಲ್ಲಿ ನಮ್ಮ ಸಪ್ತಗಿರಿ ಸ್ಪೋಕನ್ ಕ್ಲಾಸ್ಗಳಲ್ಲಿ ದಿನಾಲು ನಾವು ಏನ್ ಮಾಡ್ತೀವಿ, 45 days ಕೋರ್ಸ್ ಮಾಡ್ತಿರ್ತೀವಿ. ಇಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಈವನ್ ನಿಮ್ಗೆ ABC ನಿಮ್ಗೆ ಏನು ಗೊತ್ತಿಲ್ಲ ಅಂದ್ರೂ ಕೂಡ ABCD ಹಿಡ್ಕೊಂಡು ಕ್ಲಾಸ್ ಮಾಡ್ತೀವಿ. ಹೌ ಟು ರೀಡ್ ದ ಬಿಗ್ ಲೆಟರ್ಸ್ ಅಂಡ್ ಸ್ಮಾಲ್ ಲೆಟರ್ ಹಿಡ್ಕೊಂಡು, ಹೌ ಟು ರೀಡ್ ದ ವರ್ಡ್ಸ್, ಹೌ ಟು ರೀಡ್ ದ ಸೆಂಟೆನ್ಸಸ್, ಇದೆಲ್ಲ ಆದ್ಮೇಲೆ ಹೌ ಟು ಸ್ಪೀಕ್ ಇನ್ ಇಂಗ್ಲಿಷ್. ಅದಾದ್ಮೇಲೆ ಇಂಥವನ್ನು ಸಾಲ್ವ್ ಮಾಡೋದಕ್ಕೆ ನಾವು ಗ್ರಾಮರ್ ಕೂಡ ಹೇಳ್ತೀವಿ. ಈ ತರದ ಕ್ಲಾಸ್ ನಾವು ನಿರಂತರವಾಗಿಸಿ ನಮ್ಮ ಸಪ್ತಗಿರಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗಳಲ್ಲಿ ನಾವು ಅಲ್ಲಿ ಟೀಚ್ ಮಾಡ್ತಾ ಇರ್ತೀವಿ. ನಿಮ್ಗೆ ಯಾರು ಇಂಟ್ರೆಸ್ಟ್ ಇದೆ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಬಂದಿಗೆಸಿ ನಮ್ಮ ಕ್ಲಾಸ್ಗೆ ಅಟೆಂಡ್ ಆಗಿಸಿ. ನಮ್ಮ ಕ್ಲಾಸ್ ಅಟೆಂಡ್ ಆದ್ರೆ ಸಾಕು, ಇಂಥವು ನೀವೇ ಬಿಡಿಸ್ತೀರಿ, ಸಾಕಷ್ಟು ನೀವೇ ಬಿಡಿಸ್ಕೊಂತೀರಿ, ಎಷ್ಟು ಬೇಕಷ್ಟು ಬಿಡಿಸ್ತೀರಿ. ಈ ರೀತಿ ಆದಂಥದ್ದು ಕೊಟ್ಟಿದೆ. ನೆಕ್ಸ್ಟ್ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಕೂಡ ನಾನು ಈ ತರದ್ದು ಹಲವಾರು ವಿಡಿಯೋಗಳನ್ನ ಈ ತರದ್ದು ಮಾಡ್ತಿರ್ತೇನೆ. PSI ಎಕ್ಸಾಮ್ಸ್ ಅಲ್ಲಿಗೆ ಮಾಡ್ತೀನಿ, ಮತ್ತೆ ಸ್ಪೋಕನ್ ಇಂಗ್ಲಿಷ್ ಅಂತೂ ನಿರಂತರವಾಗಿ ಮಾಡ್ತಿರ್ತೀನಿ. ಸ್ಪೋಕನ್ ಇಂಗ್ಲಿಷ್ ಅಂಡ್ ಗ್ರಾಮರ್ ಬಗ್ಗೆ ನಿರಂತರವಾಗಿ ಮಾಡ್ತಿರ್ತೀನಿ. ನೀವು ಶಾಲಾ ಕಾಲೇಜು ಮಕ್ಕಳು ಆರಾಮ್ ಸರಿಯಾಗಿಸಿ ನೀವೆಲ್ಲ ಇದನ್ನು ನೋಡಿಗೆಸಿ ಫಸ್ಟ್ ಕ್ಲಾಸ್ ಆಗಿ ನೀವು ಇಂಗ್ಲಿಷನ್ನು ಕಲಿಬಹುದು ಅಂತಿಗೆಸಿ. ಇಲ್ಲಿವರೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿದ್ರೆ ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು ಒನ್ ಅಂಡ್ ಆಲ್.